my dear students. Accounts with simple steps ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿ ಇಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಲೆಜರ್ ಅಕೌಂಟ್ ಫಾರ್ಮೆಟ್ ಪ್ರೀವಿಯಸ್ ವಿಡಿಯೋ ನಲ್ಲಿ ಕಂಪ್ಲೀಟ್ ಫಾರ್ಮೆಟ್ ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಈ ವಿಡಿಯೋ ನೋಡಕ್ ಮುಂಚೆ ನೀವ್ ಏನ್ ಮಾಡ್ಬೇಕು, ಆ ಫಾರ್ಮೆಟ್ ನ ಕ್ಲೀನ್ ಆಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಈ ವಿಡಿಯೋ ನೀವು ಜಾಯ್ನ್ ಆಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನಾವೀಗ ಲೆಜರ್ ಅಕೌಂಟ್ ಪ್ರಾಬ್ಲಮ್ಸ್ ಹೇಳ್ಕೊಡ್ತಾ ಇದ್ದೀವಿ. ಅದರಲ್ಲಿ ಕೇಸ್ ನಂಬರ್ 1 ಬಂದು ಬೈ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ನಿಮ್ಗೀಗ ಹೇಳ್ಕೊಡ್ತಾ ಇದ್ದೀನಿ. ಸೆಷನ್ ರೆಡಿ ಇದೆ, ನಾವೀಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ ಫೋಕಸ್ ಎಲ್ಲಿ ಇರಬೇಕು, ಅಡ್ಜಸ್ಟ್ಮೆಂಟ್ ಮೇಲೆ ಇರಬೇಕು ಅಲ್ವಾ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ತಗೊಂಡ್ಬೇಕಾ, ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಫೆಕ್ಟ್ ಆಗೋದ್ರಿಂದ ನಾನು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಟು ಬಾಟ್ ಡೌನ್ ಬೈ 3750 rupees ಅಂತ ಇದೆ. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡಿ 5000 ಇದೆ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 3750 ಇದೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ನ ಬೇಸ್ ಆಗಿ ಇಟ್ಕೊಂಡ್ರೆ ಡಿಫರೆನ್ಸ್ ಅಮೌಂಟ್ ಏನಾಯ್ತು, 1250 rupees ಏನಾಗಿದೆ ನಮ್ಗೆ ಇಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಅಂತ. ಎಕ್ಸ್ಪೆನ್ಸಸ್ ಕಮ್ಮಿ ಆದ್ರೆ ನಮ್ಗೆ ಅದು ಇನ್ಕಮ್ ಅಲ್ವಾ, ಹಾಗಾಗಿ ನಾವ್ ಅದನ್ನ ಎಲ್ಲಿ ತಗೊಳ್ಬೇಕು, ನಾವು ಕ್ರೆಡಿಟ್ ಸೈಡ್ ನಲ್ಲಿ ನಾವ್ ಅದನ್ನ ತಗೊಳ್ಬೇಕಾಗತ್ತೆ. ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ಳೋಣ ನಾನೀಗ. ಸೊ ಬೈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಏನಿದೆ ನೋಡಿ ನಿಮ್ಗೆ, ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ವ್ಯಾಲ್ಯೂ 5000 ಇದೆ. 5000 ಮೈನಸ್ ಅಡ್ಜಸ್ಟ್ಮೆಂಟ್ಸ್ ನಲ್ಲಿ 3750 rupees ಇದೆ. 3750 rupees ನಾವ್ ಅದನ್ನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ನಮ್ಗೆ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ, ನಮ್ಗೆ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಬಂದು 1250 rupees ಬರುತ್ತೆ. ಮಿಷನರಿ ಅಂಡ್ ಲೂಸ್ ಟೂಲ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 10% ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ. ಲೆಸ್ ದೆನ್ ಅಂದ್ರೆ ವ್ಯಾಲ್ಯೂ ಏನಾಗಿದೆ, ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆದ್ರೆ ನಾವ್ ಎಲ್ಲಿ ತಗೊಂಡ್ಬೇಕು, ನಾವ್ ಅದನ್ನ ಬಂದು ಡೆಬಿಟ್ನರಿ ಮತ್ತೆ ಲೂಸ್ ಟೂಲ್ಸ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಏನಾಗಿದೆ, ನಮ್ಗೆ ಇಲ್ಲಿ ಕಮ್ಮಿ ಆಗಿದೆ. ಸೊ ಕಮ್ಮಿ ಆಗಿರೋದಕ್ಕೆ ನಾನು ಅದನ್ನ ಡೆಬಿಟ್ ಸೈಡ್ ನಲ್ಲಿ ತಗೊಳ್ತಾ ಇದ್ದೀನಿ. ಸೊ ಟು ಮಿಷನರಿ ವ್ಯಾಲ್ಯೂ ಕಮ್ಮಿ ಆಗಿರೋದಕ್ಕೆ ನಾನು ಡೆಬಿಟ್ ಸೈಡ್ ನಲ್ಲಿ ತಗೊಳ್ತಾ ಇದ್ದೀನಿ. ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕಾದ್ರೆ ನಮ್ಗೆ ಇಲ್ಲಿ ರೇಟ್ ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ಹಾಗಾಗಿ ಮಿಷನರಿ ವ್ಯಾಲ್ಯೂ ಎಷ್ಟಿದೆ, ನಮ್ಗೆ ಇಲ್ಲಿ 8000 ಇದೆ. ಸೊ 8000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಇಲ್ಲಿ 800 rupees ಬರುತ್ತೆ. ಅದಾಗಿದ್ಮೇಲೆ ನಮ್ಗೆ ಲೂಸ್ ಟೂಲ್ಸ್ ಅದನ್ನ ಹೇಳಿದ್ದಾರೆ. ಸೊ ಟು ಲೂಸ್ ಟೂಲ್ಸ್, ಸೊ ಲೂಸ್ ಟೂಲ್ಸ್ ವ್ಯಾಲ್ಯೂಸ್ ಎಷ್ಟಿದೆ, ನಮ್ಗೆ ಇಲ್ಲಿ 5000 ಇದೆ. ಸೊ 5000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಇಯರ್ ಯು ವಿಲ್ ಬಿ ಗೆಟಿಂಗ್ 500 rupees. ಓಕೆ, ಈಗ ಥರ್ಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಫೋರ್ತ್ ಅಡ್ಜಸ್ಟ್ಮೆಂಟ್ ನೋಡಿ, ಫ್ಯಾಕ್ಟರಿ ಪ್ರಿಮಿಸಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 22,550 rupees ಅಂದ್ರು. ಅಟ್ಟನ ವರ್ಡ್ ಇರೋದ್ರಿಂದ ನಾವು ಬ್ಯಾಲೆನ್ಸ್ ಶೀಟ್ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ನ ಕಂಪೇರ್ ಮಾಡಿ ಅಲ್ಲಿ ಬರುವಂತ ಡಿಫರೆನ್ಸ್ ಅಮೌಂಟ್ ನಾವ್ ಏನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಅದನ್ನ ತಗೋಬೇಕಾಗತ್ತೆ. ಸೊ ಫ್ಯಾಕ್ಟರಿ ಪ್ರಿಮಿಸಸ್ ಇಲ್ಲಿ 25,550 ಇದೆ, ಇಲ್ಲಿ ನಮ್ಗೆ 22,500 ಇದೆ. ಹಂಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ವ್ಯಾಲ್ಯೂ ಏನಾಗಿದೆ, ನಮ್ಗೆ ಜಾಸ್ತಿ ಆಗಿದೆ. ಅಡ್ಜಸ್ಟ್ಮೆಂಟ್ಸ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವ್ ಎಲ್ಲಿ ತಗೊಳ್ಬೇಕು, ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಸೊ ಬೈ ಫ್ಯಾಕ್ಟರಿ ಪ್ರೆಮಿಸಸ್ ವ್ಯಾಲ್ಯೂ ಎಷ್ಟಿದೆ, ನಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 25,550 rupees ಇದೆ. 25,550 ಮೈನಸ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 22,500 rupees ಇದೆ. ಇದು 1050 rupees ಬರುತ್ತೆ ಡಿಫರೆನ್ಸ್ ಅಮೌಂಟ್. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇಲ್ಲ ನಮ್ಗೆ, ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ ಎಲ್ಲ ಇನ್ಫಾರ್ಮೇಶನ್ಸ್ ನಾನು ಅಲ್ಲಿ ತಗೊಂಡಿದ್ದೀನಿ ಎಕ್ಸೆಪ್ಟ್ ಗುಡ್ ವಿಲ್ ಬಿಟ್ಟು ಬೇರೆ ಎಲ್ಲ ತಗೊಂಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ನಮ್ಗೆ ಇಲ್ಲಿ 4,300 ಬರುತ್ತೆ. ಇಲ್ಲಿ ಬರೀ 1,300 ಇದೆ ಅಲ್ವಾ. 4,300 ನಾನು ಸೇಮ್ ವ್ಯಾಲ್ಯೂ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 4,300 ನಲ್ಲಿ ನಾವು 1,300 ನ ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಎಷ್ಟು ಬಂತು, ನಮ್ಗೆ ಇಲ್ಲಿ 3,000 ಬಂದು ಡಿಫರೆನ್ಸ್ ಅಮೌಂಟ್ ಬಂತು. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬಂತು, ನಮ್ಗೆ ಇಲ್ಲಿ 3,000 ಬ್ಯಾಲೆನ್ಸ್ ಅಮೌಂಟ್ ಬಂತು. ಆ 3,000 ಬ್ಯಾಲೆನ್ಸ್ ಅಮೌಂಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, 3,000 ಬ್ಯಾಲೆನ್ಸ್ ಅಮೌಂಟ್ ಬಂತು. 3,000 ಏನ್ ಮಾಡ್ತೀವಿ, ಎಲ್ಲ ಪಾರ್ಟ್ನರ್ಸ್ಗೂ 3 ಜನ ಪಾರ್ಟ್ನರ್ಗೂ ನಾವ್ ಇದ್ರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ರಿಟೈರ್ಮೆಂಟ್ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಡಿಫರೆನ್ಸ್ ಬರುತ್ತೆ, ಆ ಡಿಫರೆನ್ಸ್ ಅಷ್ಟು ನಾವ್ ಏನ್ ಮಾಡ್ಬೇಕು, ಎಲ್ಲ ಪಾರ್ಟ್ನರ್ಸ್ಗೂ ನಾವ್ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಪ್ರದೀಪ್ ಟೋಟಲ್ ಅಮೌಂಟ್ ಎಷ್ಟಿತ್ತು, ನಮ್ಗೆ 3,000 ಇತ್ತು. 3,000 ಇಂಟು 3 ಡಿವೈಡೆಡ್ ಬೈ
ಎಷ್ಟು ಜನ ಇದ್ರು ರೇಷಿಯೋ ನೋಡಿ 3:2:1 ಅಂತ ಇದೆ. ಎಲ್ಲ ಆಡ್ ಮಾಡಿದ್ರೆ ನಮ್ಗೆ ಡಿವೈಡೆಡ್ ಬೈ 6 ಬರುತ್ತೆ. ಸೊ ಅದೇ ತರ ನಾವ್ ಏನ್ ಮಾಡ್ಬೇಕು, ಎಲ್ಲಾ ಪಾರ್ಟ್ನರ್ಸ್ಗೂ ನಾವ್ ಇಲ್ಲಿ ವ್ಯಾಲ್ಯೂಸ್ ನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ನರ್ ಬಂದು ಸುದೀಪ್ 3000 into 2 divided by 6. ನೆಕ್ಸ್ಟ್ ಪಾರ್ಟ್ನರ್ ಬಂದು ಸುಂದರ್. ಏನ್ ಬಂತು ಆ ಡಿಫರೆನ್ಸ್ ನಾವು 3:2:1 ನಲ್ಲಿ ಇನ್ಕ್ಲೂಡಿಂಗ್ ರಿಟೈರಿಂಗ್ ಪಾರ್ಟ್ನರ್ 3 ಜನ ಪಾರ್ಟ್ನರ್ಗೂ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸ್ಟೆಪ್ ನಂಬರ್ 1 ಏನು, ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಹೋಲ್ ಬ್ಯಾಲೆನ್ಸ್ ಶೀಟ್ ಅನ್ನು ಯಾವ್ಯಾವ ಎಂಟ್ರಿ ತಗೋಬೇಕು, ರಿಸರ್ವ್, ಕ್ಯಾಪಿಟಲ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ತಗೋಬೇಕು. ಈ ಕ್ವೆಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿಲ್ಲ, ಕ್ಯಾಪಿಟಲ್ ಮತ್ತೆ ರಿಸರ್ವ್ ಇದೆ ಅಲ್ವಾ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಕ್ಯಾಪಿಟಲ್ ನ ತಗೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ತಗೊಂಡು ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದೆ ನೋಡಿ. ರಿಟೈರ್ಮೆಂಟ್ ಅಲ್ಲಿ ಎಲ್ಲ ಕ್ಯಾಪಿಟಲ್ 3 ಜನದ್ದು ಇರುತ್ತೆ. 3 ಜನದ್ದು ನಾವ್ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಅಮೌಂಟ್ ನಾವ್ ಇಲ್ಲಿ ತಗೊಳ್ಬೇಕಾಗತ್ತೆ. ಪ್ರದೀಪ್ದು 20,000, ಸಂದೀಪ್ದು ಸುದೀಪ್ದು 15,000 ಇದೆ, ಸುಂದರ್ದು ಬಂದು 10,000 ಇದೆ ಕ್ಯಾಪಿಟಲ್ ಅಮೌಂಟ್ ನಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ರಿಸರ್ವ್, ಜನರಲ್ ರಿಸರ್ವ್ ಇದೆ. ಜನರಲ್ ರಿಸರ್ವ್ ನ ತಗೊಳ್ಳೋಣ. ಜನರಲ್ ರಿಸರ್ವ್ ನ ನಾವ್ ಇವಾಗ ಏನ್ ಮಾಡ್ಬೇಕು, ಟೋಟಲ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ 12,000 ಇದೆ ಅಲ್ವಾ. 12,000 ಇಂಟು 3:2:1 ನಲ್ಲಿ ನಾವ್ ಏನ್ ಮಾಡ್ಬೇಕು, ಎಲ್ಲ ಪಾರ್ಟ್ನರ್ಸ್ಗೂ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ಡಿವೈಡೆಡ್ ಬೈ 6 ತಗೋಬೇಕು. ಹೇಗೆ ಅಂತಂದ್ರೆ ಪ್ರದೀಪ್ದು 12,000 ಇಂಟು 3 ಡಿವೈಡೆಡ್ ಬೈ 6 ಮಾಡ್ಬೇಕು. ಸುದೀಪ್ಗೆ 12,000 ಇಂಟು 2 ಡಿವೈಡೆಡ್ ಬೈ 6 ಮಾಡ್ಬೇಕು. ಸುಂದರ್ಗೆ 12,000 ಇಂಟು 1 ಡಿವೈಡೆಡ್ ಬೈ 6 ಮಾಡಿದ್ರೆ ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಸೊ ನಮ್ಗಿಲ್ಲಿ 6,000 ಬರುತ್ತೆ. ಯಾರ್ದು, ಪ್ರದೀಪ್ದು. ಸುದೀಪ್ದು ನಮ್ಗಿಲ್ಲಿ 4,000 ಬರುತ್ತೆ. ಸುಂದರ್ದು ಬಂದು ನಮ್ಗಿಲ್ಲಿ 2,000 ಬರುತ್ತೆ. ಈ ರೀತಿ ರಿಸರ್ವ್ ನ ಏನ್ ಮಾಡ್ಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿನ ಹಾಕ್ಬೇಕಾಗತ್ತೆ. ಇವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಡ್ತಾ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಸ್ಟೆಪ್ ನಂಬರ್ 1 ಏನಾಗಿತ್ತು, ಹೋಲ್ ಬ್ಯಾಲೆನ್ಸ್ ಶೀಟ್ ಆಗಿತ್ತು. ಹೋಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಎಂಟ್ರೀಸ್ ನಲ್ಲಿ 2 ಎಂಟ್ರೀಸ್ ಮಾತ್ರ ಇತ್ತು. 2 ಎಂಟ್ರೀಸ್ ಮಾತ್ರ ಪೋಸ್ಟಿಂಗ್ ಮಾಡಿದೀನಿ. ಸ್ಟೆಪ್ ನಂಬರ್ 2 ಏನು, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನಮ್ಗೆ ಇಲ್ಲಿ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಸ್ ಎಷ್ಟು ಟೈಮ್ ಎಫೆಕ್ಟ್ ಆಗ್ತಾ ಇತ್ತು, ಬರೀ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಸ್ ಅಡ್ಮಿಷನ್ ಅಲ್ಲಿ 2 ಸಲ ಎಫೆಕ್ಟ್ ಆಗ್ತಾ ಇತ್ತು ಅಲ್ವಾ. ಈಗ ಇಲ್ಲೂ ಸಹ 2 ಟೈಮ್ಸ್ ಅದೇ ಎಫೆಕ್ಟ್ ನಾವು ತೋರಿಸಲೇಬೇಕು. ನೋಡೋಣ. ಗುಡ್ ವಿಲ್ ಆಫ್ ದ ಫಾರ್ಮ್ ಎಷ್ಟಿದೆ, 6,000 ಇದೆ. ಆ 6,000 ಅಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ನ ನೀವ್ ಏನ್ ಮಾಡ್ಬೇಕು, ತಗೋಬೇಕು. ಅದನ್ನ ಹೇಗ್ ತಗೋಬೇಕು, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಓಲ್ಡ್ ರೇಷಿಯೋ ಇದೆ 3:2:1 ಅಂತ ಹೇಳಿ. ಸೊ ರಿಟೈರ್ ಆಗ್ತಾ ಇರೋದು ಯಾರು, ಸುದೀಪ್ ಬಂದು ಸೆಕೆಂಡ್ ಪಾರ್ಟ್ನರ್. ಅಲ್ಲಿಗೆ ಅವ್ನ ಶೇರ್ ಏನಾಯ್ತು, 2 ಆಯ್ತು. 2/6 ಆಯ್ತು. ಸೊ ಫರ್ಮ್ ಗುಡ್ ವಿಲ್ ಎಷ್ಟು ಕೊಟ್ಟಿದ್ರು, ಕ್ವಶನ್ ಅಲ್ಲಿ 6,000 ಕೊಟ್ಟಿದ್ದಾರೆ. 6,000 ಅಲ್ಲಿ 2 ಡಿವೈಡೆಡ್ ಬೈ 6 ಮಾಡಿದ್ರೆ ನಿಮ್ಗೆ 2,000 ಬರುತ್ತೆ. ಸುದೀಪ್ ಶೇರ್ ಆಫ್ ಗುಡ್ ವಿಲ್ ಬಂದು 2,000 ಆಯ್ತು. ಆ 2,000 ನ 2 ಬಿಟ್ಬಿಡಿ. ಇವಾಗ ರಿಮೈನಿಂಗ್ ಓಲ್ಡ್ ಶೇರ್ ಎಷ್ಟು ಉಳ್ಕೋತು, 3 ಮತ್ತೆ 1 ಉಳ್ಕೋತು. 3/4 1/4 ನಲ್ಲಿ 2,000 ನೀವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪ್ರದೀಪ್ಗೆ 1,500 ಬಂತು, ಸುಂದರ್ಗೆ 500 ಬಂತು. ಈ ವ್ಯಾಲ್ಯೂನ ನಾವೀಗ ಏನ್ ಮಾಡ್ಬೇಕೀಗ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಪೋಸ್ಟಿಂಗ್ ಮಾಡೋಣ. ಪೋಸ್ಟಿಂಗ್ ಮಾಡೋದಕ್ಕೆ ರಿಟೈರ್ ಆಗ್ತಾ ಇರೋದು ಯಾರು, ಸುದೀಪ್ ಅಲ್ವಾ. ಇಲ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ನೇಮ್ ಹಾಕಿ ಸುದೀಪ್ ಕಾಲಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಅಮೌಂಟ್ ನ ತಗೋಬೇಕಾಗುತ್ತೆ. 1,500 ರುಪೀಸ್ ಇದೆ ಅವಳು ಅಲ್ವಾ. ನೆಕ್ಸ್ಟ್ ಪಾರ್ಟ್ನರ್ ಯಾರಿದ್ದಾರೆ, ಸೊ ಬೈ, ಈಗ ಸುದೀಪ್ ಆಯ್ತು. ಸುದೀಪ್ ರಿಟೈರ್ ಆಗ್ತಾ ಇದ್ದಾರೆ. ಪ್ರದೀಪ್ ಎಂಟ್ರಿ ಹಾಕಿದೀನಿ. ಈಗ ಸುಂದರ್ ಎಂಟ್ರಿನ ಹಾಕ್ಬೇಕು. ಸುಂದರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕೊಂಡು ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ ಅಲ್ಲಿ ಏನ್ ಮಾಡ್ಬೇಕು, ಅಮೌಂಟ್ ನ ಹಾಕೋಬೇಕಾಗತ್ತೆ 500 ರುಪೀಸ್ ನ. ನೋಡಿ ಇಲ್ಲಿ ಸುಂದರ್ದು 500 ಇದೆ. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಕಾಲಮ್ ಅಲ್ಲಿ ಗುಡ್ ವಿಲ್ ಅಮೌಂಟ್ ನ ನಾವ್ ಇಲ್ಲಿ ಹಾಕೊಡ್ಬಾರ್ದು. ಈಗ ಗುಡ್ ವಿಲ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನಮ್ಗೆ 2 ಸಲ ಎಫೆಕ್ಟ್ ಆಗುತ್ತೆ, ಕಾನ್ಸ್ಟೆಂಟ್ ಎಲ್ಲಾ ಕೇಸಸ್ ನಲ್ಲೂ. ಇಲ್ಲಿ ನಾನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ ನೇಮ್ ಹಾಕೊಂಡು ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ ಅಲ್ಲಿ ಶೇರ್ ಆಫ್ ಗುಡ್ ವಿಲ್ ನ ತಗೊಂಡಿದ್ದೀನಿ. ಸೊ ಈ ಕಡೆ ಬಂದಾಗ ನಾವ್ ಏನ್ ಮಾಡ್ಬೇಕು, ಸೊ ರಿಟೈರ್ ಆಗ್ತಾ ಇರೋದು ಯಾರು, ಸುದೀಪ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕೊಂಡು ಹಾಕೊಂಡಿದ್ಮೇಲೆ ಅಮೌಂಟ್ ಯಾವ ಕಾಲಮ್ ಅಲ್ಲಿ ಹಾಕೊಳ್ಬೇಕು, ನಾವ್ ಅದನ್ನ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಅಮೌಂಟ್ ನ ಅದಲ್ಲಿ ಹಾಕೋಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಯಾರು, ಪ್ರದೀಪ್ ಮತ್ತೆ ಸುಂದರ್. ಪ್ರದೀಪ್ ಎಷ್ಟಿದೆ, 1,500 ರುಪೀಸ್ ಇದೆ. ಪ್ರದೀಪ್ದು 1,500 ರುಪೀಸ್ ಇದೆ. ಸುದೀಪ್ದು ನಾವಿಲ್ಲಿ ಅಮೌಂಟ್ ನ ಹಾಕೋಬೇಕಾಗತ್ತೆ. ಈ ರೀತಿ ಗುಡ್ ವಿಲ್ ನ ಎಂಟ್ರೀಸ್ ಏನ್ ಮಾಡ್ಬೇಕಾಗತ್ತೆ, ನಾವಿಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಈಗ ಸ್ಟೆಪ್ ನಂಬರ್ 2 ಮುಗೀತು. ಸ್ಟೆಪ್ ನಂಬರ್ 3 ಏನಾಗಿತ್ತು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ಎಲ್ಲಿ ಬಂದಿದೆ, ಡೆಬಿಟ್ ಸೈಡ್ ನಲ್ಲಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ನಲ್ಲಿ. ಸೊ ಬೈ
ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹಾಕಿ. ಸೊ ಇಲ್ಲಿ ನಮ್ಗೆ ಎಷ್ಟು ಬಂದಿದೆ ವ್ಯಾಲ್ಯೂ, ನಮ್ಗೆ ಇಲ್ಲಿ 1500 ಆಮೇಲೆ 1000 ರುಪೀಸು. ಸೊ ನೆಕ್ಸ್ಟ್ ಪಾರ್ಟ್ನರ್ ಬಂದು ನಮ್ಗೆ ಇಲ್ಲಿ 500 ರುಪೀಸ್ ಬಂದಿತ್ತು ಅಲ್ವಾ. ಸೊ ಎಲ್ಲ ಸ್ಟೆಪ್ಸ್ ನಾವಿಲ್ಲಿ ಏನ್ ಮಾಡಿದೀವಿ, ನಾವಿಲ್ಲಿ ರೆಕಾರ್ಡ್ ಮಾಡಿದೀವಿ. ರೆಕಾರ್ಡ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ಈಗ ನೆಕ್ಸ್ಟ್ ನಾವೀಗ ಟೋಟ್ಲಿಂಗ್ ಮಾಡ್ಕೋಬೇಕು. ಈಗ ಟೋಟ್ಲಿಂಗ್ ಮಾಡ್ಕೊಳ್ಳೋಣ. 20 + 6 26,000. 26,000 ಪ್ಲಸ್ 1500 ಮಾಡಿದ್ರೆ 27,500 ರುಪೀಸ್ ಬಂತಿಲ್ಲಿ. 15 + 4 19. 19 + 1,500 19 20 20 21 22,000 ಬಂತು ನಮ್ಗೆ ಇಲ್ಲಿ. ಸೊ ಇಲ್ಲಿ 12,500 ರುಪೀಸ್ ಬಂತು ನಮ್ಗೆ. ಇಲ್ಲಿ ಏನ್ ವ್ಯಾಲ್ಯೂ ಬಂದಿದೆ, ಸೇಮ್ ವ್ಯಾಲ್ಯೂನ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ರೆಡಿಟ್ ಸೈಡ್ ನಲ್ಲಿ ನಾನು ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ 20 ಸೈಡ್ ನಲ್ಲಿ ಏನ್ ಟೋಟಲ್ ಬಂತು, ಸೇಮ್ ಟೋಟಲ್ ನಾನು ಇಲ್ಲಿ ಏನ್ ಮಾಡಿದೀನಿ, ಡೆಬಿಟ್ ಸೈಡ್ ನಲ್ಲಿ ಸಹ ನಾನು ಅದನ್ನ ಪೋಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನ ರೆಡ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಓದ್ಬೇಕಾದ್ರೆ ನಿಮ್ಗೆ ಅದು ಕ್ಲೀನ್ ಆಗಿ ಕಾಣಿಸುತ್ತೆ ನಿಮ್ಗೆ ಅವಾಗ. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಟೋಟಲ್ ಬಂದಿತ್ತು, ಕ್ರೆಡಿಟ್ ಸೈಡ್ ನಲ್ಲಿ ನಿಮ್ಗೆ ಏನ್ ಟೋಟಲ್ ಬಂದು ಸೇಮ್ ಟೋಟಲ್ ನಾನು ಏನ್ ಮಾಡಿದೀನಿ, ಡೆಬಿಟ್ ಸೈಡ್ ನಲ್ಲಿ ಹಾಕೊಂಡಿದ್ದೀನಿ. ಡೆಬಿಟ್ ಸೈಡ್ ನಲ್ಲಿ ಈಗ ಫಸ್ಟ್ ರಿಟೈರಿಂಗ್ ಪಾರ್ಟ್ನರ್ ನ ತಗೊಂಡ್ಬಿಡೋಣ. ರಿಟೈರ್ ಆಗ್ತಾ ಇರೋದಾರ ಸುದೀಪ್ ಅಲ್ವಾ. 22,000 ಸುದೀಪ್ ಕಾಲಮ್ ಅಲ್ಲಿ ನಮ್ಗೆ ಯಾವ್ದೇ ವ್ಯಾಲ್ಯೂಸ್ ಇಲ್ಲ. ನಾವ್ ಏನ್ ಮಾಡ್ಬೇಕು, 22,000 ನ ಕ್ವೆಶನ್ ಅಲ್ಲಿ ಸುದೀಪ್ಗೆ ಯಾವ ರೀತಿ ನೀವು ಪೇಮೆಂಟ್ ಕೊಡಬೇಕು ಅಂತ ಇನ್ಫಾರ್ಮೇಶನ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್. ಆ ಚಾಪ್ಟರ್ಗೂ ಈ ಚಾಪ್ಟರ್ ಅಡ್ಮಿಷನ್ಗೂ ಇದಕ್ಕೂ ರಿಟೈರ್ಮೆಂಟ್ ಕಂಪೇರ್ ಮಾಡಿದ್ರೆ ಇದೇ ನಿಮ್ಗೆ ಚೇಂಜಸ್ ಬರೋದು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಕ್ವೆಶನ್ ಅಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ನ ಯಾವ ಫಾರ್ಮ್ ಅಲ್ಲಿ ಪೇ ಮಾಡ್ಬೇಕು ಅಂತ ಕ್ವೆಶನ್ ಅಲ್ಲಿ ಹೇಳಿಲ್ಲ. ಯಾವಾಗ ಕ್ವೆಶನ್ ಅಲ್ಲಿ ಯಾವ ಫಾರ್ಮ್ ಅಲ್ಲಿ ಪೇ ಮಾಡ್ಬೇಕು ಅಂತ ಹೇಳೋದಿಲ್ವೋ, ನೀವು ಅವಾಗ ಏನ್ ಮಾಡ್ಬೇಕು, ಸುದೀಪ್ಸ್ ಲೋನ್ ಅಕೌಂಟ್ಗೆ ಎಂಟೈರ್ ಅಮೌಂಟ್ ನ ನೀವೇನ್ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಸುದೀಪ್ಸ್ ಲೋನ್ ಅಕೌಂಟ್. ನೆಕ್ಸ್ಟ್ ಕೇಸ್ ನಲ್ಲಿ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಅಮೌಂಟ್ ಕ್ಯಾಶ್ ಅಲ್ಲಿ ಕೊಡಿ, ಸ್ವಲ್ಪ ಅಮೌಂಟ್ ನ ಲೋನ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಇರುತ್ತೆ. ಆ ತರ ಕೇಸ್ ಇದ್ದಾಗ ಹೇಗೆ ಪೇ ಮಾಡಿ, ಹೇಗೆ ಎಂಟ್ರೀಸ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಏನ್ ಮಾಡೋಣ, ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಈ ಕಡೆ ಡಿಫ್ರೆನ್ಸ್ ಬರೋದನ್ನ ಏನ್ ಮಾಡ್ಬೇಕು, ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತೀವಿ. ಈಗ 27,000 ನಲ್ಲಿ 27,500 ನಲ್ಲಿ 1,500 ಮೈನಸ್ ಮಾಡಿ ಎಷ್ಟು ಬಂತು ನಿಮ್ಗೆ, 26,000 ಬಂತು. ಸೊ ಈ ಕಾಲಮ್ ನಲ್ಲಿ ನಿಮ್ಗೆ ಏನು ಬರಲ್ಲ, ಯಾಕಂದ್ರೆ ಎಂಟೈರ್ ಅಮೌಂಟ್ ನಾವು ಏನ್ ಮಾಡಿ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀವಿ. ಇಲ್ಲಿ 12,500 ಅಲ್ಲಿ 500 ಮೈನಸ್ ಮಾಡಿದ್ರೆ ಇಯರ್ ವಿಲ್ ಬಿ ಗೆಟಿಂಗ್ ಅ ಡಿಫರೆನ್ಸ್ ಅಮೌಂಟ್ ಆಫ್ 12,000 ಬರುತ್ತೆ. ಸೊ ಈ ಎಂಟೈರ್ ಅಮೌಂಟ್ ನ ನಾವೀಗ ಏನ್ ಮಾಡ್ಬೇಕು, ಟೋಟಲ್ ಇಂದ ಕೆಳಗಡೆ ನಾವು ಅದನ್ನ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಅದನ್ನ ಟೋಟಲ್ ಇಂದ ಕೆಳಗಡೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿ. ಸುದೀಪ್ ಕಾಲಮ್ ಅಲ್ಲಿ ನಾನು ಈಗ ಲಿಸ್ಟ್ ಹಾಕೊಳ್ತಾ ಇದ್ದೀನಿ, 26,000 ಹಾಕೋಬೇಕು. 26,000 ಸುದೀಪ್ ಕಾಲಮ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಎಂಟ್ರಿ ಬರೋದಿಲ್ಲ. ಸೊ ಸುಂದರ್ ಕಾಲಮ್ ಅಲ್ಲಿ 12,000 ಹಾಕೋಬೇಕು. 12,000. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ ನಿಮ್ಗೆ ಇಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮ್ಗೆ ಇಲ್ಲಿ ರೆಡಿ ಆಗಿದೆ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ನಮ್ಗೆ ಇಲ್ಲಿ ಏನಿದೆ, ಕ್ರೆಡಿಟಾರ್ಸ್ ಇದೆ. ನಾವೀಗ ಕ್ರೆಡಿಟಾರ್ಸ್ ನ ತಗೊಳ್ಳೋಣ. ಕ್ರೆಡಿಟರ್ಸ್ ಇವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ, ಇಲ್ಲ ಅಂದ್ಮೇಲೆ 10,000 ನಾವ್ ಏನ್ ಮಾಡ್ಬೇಕು, ಹಾಗೆ ನಾವು ಅದನ್ನ ಹಾಕೊಳ್ತಾ ಇದೀವಿ. 10,000 ರುಪೀಸ್ ಎಲ್ಲೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಲ್ಲೂ ನಮ್ಗೆ ಇಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಅದನ್ನ ಹಾಗೆ ಹಾಕೊಳ್ತಾ ಇದೀವಿ. ಬಿಸ್ ಪೇಬಲ್ ವ್ಯಾಲ್ಯೂ ಎಷ್ಟಿದೆ, 3,000 ರೂಪಾಯಿ ಇದೆ. 3,000 ರುಪೀಸ್ ತಗೊಳ್ತಾ ಇದೀವಿ. ಅದಾದ್ಮೇಲೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇತ್ತಲ್ವಾ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಇಲ್ಲಿ ಎಷ್ಟಿತ್ತು, 5,000 ರುಪೀಸ್ ಇತ್ತು. ಈಗ ನೋಡಿ ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇದೆ. ಈ ಕಡೆಯಿಂದ ನಾವು ತಗೊಳ್ತಾ ಇದೀವಿ 1,250 ರುಪೀಸ್. ಎಕ್ಸ್ಪೆನ್ಸಸ್ ಕಮ್ಮಿ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಇಂದ ಪೋಸ್ಟಿಂಗ್ ಮಾಡ್ತಾ ಇದ್ರು, ನಾವು ಅದನ್ನ ಏನ್ ಮಾಡ್ತಾ ಇದೀನಿ, ನಾನು ಇಲ್ಲಿ ಮೈನಸ್ ಮಾಡ್ತಾ ಇದೀನಿ. ಔಟ್ ಸ್ಟ್ಯಾಂಡಿಂಗ್ ಅನ್ನೋದು ನಮ್ಗೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ ಅಂತ ಹೇಳಿರೋದ್ರಿಂದ ಟೋಟಲ್ ಎಕ್ಸ್ಪೆನ್ಸಸ್ ನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ನ ಮೈನಸ್ ಮಾಡಿದ್ರೆ 3,750 ರುಪೀಸ್ ನಾವು ಇಲ್ಲಿ ತಗೊಳ್ಬೇಕಾಗತ್ತೆ. ಸೊ ರಿಸರ್ವ್ ಕ್ಯಾಪಿಟಲ್ ಅಮೌಂಟ್ ನಾವ್ ಇಲ್ಲಿ ತಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅದನ್ನ ಏನ್ ಮಾಡಿದೀವಿ, ರೆಕಾರ್ಡ್ ಮಾಡ್ಬಿಟ್ಟಿದೀವಿ. ಇವಾಗ ಇಲ್ಲಿ ಒಂದು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಬರುತ್ತೆ. ಯಾಕಂದ್ರೆ ಸುದೀಪ್ ಲೋನ್ ಅಕೌಂಟ್ ಎಲ್ಲಿದೆ, ಡೆಬಿಟ್ ಸೈಡ್ ನಲ್ಲಿ ಇದೆ ಅಲ್ವಾ. ಸೊ ಅದು ಲಯಬಿಲಿಟಿ ಆಗುತ್ತೆ. ಯಾಕಂದ್ರೆ ಬಿಸ್ನೆಸ್ ಇಂದ ಸುದೀಪ್ಗೆ ಪೇಮೆಂಟ್ ಮಾಡ್ಬೇಕು. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕು, ಸುದೀಪ್ ಲೋನ್ ಅಕೌಂಟ್ ಅಂತ ಹೇಳಿ ಆ ಅಮೌಂಟ್ ನಾವ್ ಇಲ್ಲಿ ತಗೋಬೇಕಾಗತ್ತೆ. ಅಮೌಂಟ್ ಹಾಕಿದೀನಿ, 22,000 ಹಾಕಿದೀನಿ ಅಲ್ವಾ. ಆ 22,000 ನಾವ್ ತಗೋಬೇಕಾಗತ್ತೆ. ಅದ್ ಆಗಿದ ಮೇಲೆ ಕ್ಯಾಪಿಟಲ್ ಏನಾಗಿತ್ತು, ಎಲ್ಲ ರಿಮೈನಿಂಗ್ ಎಕ್ಸಿಸ್ಟಿಂಗ್ ಅಲ್ಲಿರೋ ಪಾರ್ಟ್ನರ್ಸ್ ಯಾರ್ಯಾರು, ಪ್ರದೀಪು ಮತ್ತೆ
ಪ್ರದೀಪ್ ಮತ್ತೆ ಸುಂದರ್. ಪ್ರದೀಪ್ ಮತ್ತೆ ಸುಂದರ್ ವ್ಯಾಲ್ಯೂ ಏನಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಡಿಫರೆನ್ಸ್ ತಂದಿರೋದು ಪ್ರದೀಪ್ 26,000 ಇದೆ, ಸುಂದರ್ದು ಬಂದು 12,000 ಇದೆ. ಹಾಗಾಗಿ ಲಯಬಿಲಿಟಿ ಸೈಡ್ ನಾನು ಕಂಪ್ಲೀಟ್ ಮಾಡಿದೀನಿ. ಲಯಬಿಲಿಟಿ ಸೈಡ್ ನಲ್ಲಿ ನಿಮ್ಗೆ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ನಾವು ಲೋನ್ ಅಕೌಂಟ್ ಏನ್ ಟ್ರಾನ್ಸ್ಫರ್ ಮಾಡಿದೀವಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದನ್ನ ಲಯಬಿಲಿಟಿ ಸೈಡ್ ನಲ್ಲಿ ನಾವು ಅದನ್ನ ತಗೋಬೇಕು. ಇದು ನಿಮ್ಗೆ ಗೊತ್ತಾಗ್ಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ಕಂಪೇರ್ ಮಾಡಿದ್ರೆ ಇದೇ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಅಸೆಟ್ ಸೈಡ್ ಮಾಡ್ತಾ ಇದೀನಿ ಈಗ. ಕ್ಯಾಶ್ ಇನ್ ಹ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ 12,500 rupees ಇದೆ, ಅದನ್ನ ಹಾಗೆ ಹಾಕೊಳ್ಬೇಕು. ಇಲ್ಲಿ ಏನನ್ನು ನಾವು ಇಲ್ಲಿ ಆಡ್ ಮಾಡೋದಿಲ್ಲ. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಾವ್ ಏನೇನೆಲ್ಲ ಎಲ್ಲ ಕ್ಯಾಶ್ ಅಮೌಂಟ್ ಕ್ಯಾಪಿಟಲ್ ಗುಡ್ ಎಲ್ಲ ಆಡ್ ಮಾಡ್ತಾ ಇದೀವಿ. ಇಲ್ಲಿ ಏನು ಮಾಡಬಾರ್ದು, ಕ್ಯಾಶ್ ಅಮೌಂಟ್ ಏನಿರ್ತದೆ ಅದನ್ನ ಹಾಗೆ ನಾವು ಹಾಕೊಳ್ತೀವಿ. ನೆಕ್ಸ್ಟ್ ಏನಿದೆ ಡೆಟಾರ್ಸ್ ಇದೆ. ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ನಮ್ಗೆ ಇಲ್ಲಿ ಇದೆಯಾ, PDD ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೆಟಾರ್ಸ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ಏನು ಇಲ್ಲ, 15,000 ನಾನು ಹಾಗೆ ಹಾಕೋತಾ ಇದ್ದೀನಿ. ಸ್ಟಾಕ್ ವ್ಯಾಲ್ಯೂ, ಸ್ಟಾಕ್ ಬಗ್ಗೆನು ನಮ್ಗೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಹಾಗಾಗಿ ಸ್ಟಾಕ್ 12,000 ವ್ಯಾಲ್ಯೂನ ನಾನು ಏನ್ ಮಾಡ್ತಾ ಇದ್ದೀನಿ ಹಾಗೆ ಹಾಕೋತಾ ಇದ್ದೀನಿ. ಸ್ಟಾಕ್ ಆದ್ಮೇಲೆ ಫ್ಯಾಕ್ಟರಿ ಪ್ರಿಮಿಸಸ್ ಇದೆ, ಫ್ಯಾಕ್ಟರಿ ಪ್ರಿಮಿಸಸ್ ಅಡ್ಜಸ್ಟ್ಮೆಂಟ್ ಇದೆ. ಫ್ಯಾಕ್ಟರಿ ಪ್ರಿಮಿಸಸ್ 22,500 ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ನಲ್ಲಿ ನಾವ್ ಏನ್ ಮಾಡಿದೀವಿ ರೆಕಾರ್ಡ್ ಮಾಡಿದೀವಿ. ಕ್ರೆಡಿಟ್ ಸೈಡ್ ನಲ್ಲಿ ಫ್ಯಾಕ್ಟರಿ ಪ್ರಿಮಿಸಸ್ 3050 ತಗೊಂಡಿದೀವಲ್ವಾ, ಅದನ್ನ ನಾವ್ ಇಲ್ಲಿ ಆಡ್ ಅಪ್ರಿಸಿಯೇಷನ್ ಅಂತ ನಾವು ಅದನ್ನ ತಗೋಬೇಕಾಗತ್ತೆ. ಆಡ್ ಕ್ರೆಡಿಟ್ ಸೈಡ್ ನಲ್ಲಿ ಇರೋದ್ರಿಂದ ಅದು ಅಪ್ರಿಸಿಯೇಷನ್ ಆಗುತ್ತೆ. ಎಷ್ಟು ಅಪ್ರಿಸಿಯೇಷನ್ ಹಾಕಿದೀವಿ ನಾವಿಲ್ಲಿ 3,3050 ಇದೆ ಅಲ್ವಾ. ಆ ಅಮೌಂಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು ಆಡ್ ಮಾಡ್ಕೋಬೇಕಾಗುತ್ತೆ. ಆಡ್ ಮಾಡಿದ್ರೆ 25,550 rupees 25,550 ಬರುತ್ತೆ ಆಡ್ ಮಾಡಿದ್ರೆ. ನೆಕ್ಸ್ಟ್ ಫ್ಯಾಕ್ಟರಿ ಪ್ರಿಮಿಸಸ್ ಆಯ್ತು. ಮಿಷಿನರಿ ಇದೆ, ಮಿಷಿನರಿಲು ಇದೆಯಾ, ಎಸ್ ಡೆಬಿಟ್ ಸೈಡ್ ನಲ್ಲಿ ಮಿಷಿನರಿ ಇದೆ. ಇಲ್ಲಿ ವ್ಯಾಲ್ಯೂ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಇಲ್ಲಿ 8,000 ಇರೋದ್ರಿಂದ ಇನ್ನರ್ ಕಾಲಮ್ ಅಲ್ಲಿ ನಾನು ವ್ಯಾಲ್ಯೂನ ಹಾಕೊಳ್ತಾ ಇದ್ದೀನಿ. ಸೊ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಮಿಷಿನರಿ ಟೂಲ್ಸ್ ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿರೋದ್ರಿಂದ ನಾವು ಏನಂತ ತಗೋಬೇಕು ಡಿಪ್ರಿಸಿಯೇಷನ್ ಅಂತ ಹೇಳಿ ನಾವು ಇದನ್ನ ತಗೋಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಅಂತ ಹೇಳಿ ಎಷ್ಟು ಡಿಪ್ರಿಸಿಯೇಟ್ ಮಾಡಿದ್ವಿ 800 rupees. 800 rupees ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಮೈನಸ್ ಮಾಡ್ತಾ ಇದ್ದೀನಿ. ಮೈನಸ್ ಮಾಡಿದೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬಂತು ನಮ್ಗೆ ಇಲ್ಲಿ 7,200 rupees ಬಂತು. ಮಿಷಿನರಿ ಆಯ್ತು. ನೆಕ್ಸ್ಟ್ ಏನಿದೆ ಲೂಸ್ ಟೂಲ್ಸ್ ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಇರೋದ್ರಿಂದ ಅಮೌಂಟ್ ನಾನು ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತಾ ಇದ್ದೀನಿ 5,000 rupees ನ. 5,000 ಲೂಸ್ ಟೂಲ್ಸ್ ವ್ಯಾಲ್ಯೂ ಏನಾಗಿದೆ ನಮ್ಗೆ ಇಲ್ಲಿ ಕಮ್ಮಿ ಆಗಿದೆ. ಸೊ ಹಾಗಾಗಿ ಲೆಸ್ ಡಿಪ್ರಿಸಿಯೇಷನ್ ಅಂತಾನೆ ತಗೋಬೇಕು. ಲೆಸ್ ಡಿಪ್ರಿಸಿಯೇಷನ್ ಎಷ್ಟು ತಗೊಂಡಿದ್ದೀವಿ ಲೂಸ್ ಟೂಲ್ಸ್ 500 rupees ಇದೆ. ಫೈವ್ ತೌಸಂಡ್ ಅಲ್ಲಿ 500 ನ ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ 4,500 rupees ಬರುತ್ತೆ. ಸೊ ಇವಾಗ ನಾವು ಎಲ್ಲ ಎಂಟ್ರೀಸ್ ಪೋಸ್ಟ್ ಮಾಡಿದ್ವಿ ಅಲ್ವಾ. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಕ್ ಮುಂಚೆ ನಾವ್ ಏನ್ ಮಾಡ್ಬೇಕು ರಿವ್ಯಾಲ್ಯೂಯೇಷನ್ ಅಲ್ಲಿ ಎಲ್ಲಿರೋಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವ್ ಇಲ್ಲಿ ತಗೊಂಡಿದೀವ ಅಂತ ನಾವ್ ಒಂದ್ಸರಿ ಚೆಕ್ ಮಾಡೋಣ. ಬ್ಯಾಲೆನ್ಸ್ ಅಮೌಂಟ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಇನ್ಫಾರ್ಮೇಶನ್ಸ್ ಬ್ಯಾಲೆನ್ಸ್ ಶೀಟ್ ಬಂದಿರ್ಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ. ಮಿಷಿನರಿ ಇದೆ, ಮಿಷಿನರಿ ತಗೊಂಡ್ಬಾ ಎಸ್ ತಗೊಂಡಿದೀವಿ. ಲೂಸ್ ಟೂಲ್ಸ್ ತಗೊಂಡ್ಬಾ ತಗೊಂಡಿದೀವಿ. ಲೂಸ್ ಟೂಲ್ಸ್ ತಗೊಂಡಿದೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ತಗೊಂಡಿದೀನಿ ಲಯಬಿಲಿಟಿ ಸೈಡ್. ಫ್ಯಾಕ್ಟರಿ ಪ್ರಿಮಿಸಸ್ ತಗೊಂಡಿದೀವಿ. ಸೊ ಇಷ್ಟೆಲ್ಲ ತಗೊಂಡಿದ್ದಾದ್ಮೇಲೆ ನಾವ್ ಈಗ ಏನ್ ಮಾಡ್ಬೇಕು ಟೋಟಲಿಂಗ್ ಮಾಡಿ 76,750 rupees ಬರುತ್ತೆ. ಸೊ ಎರಡು ಕಡೆನೂ ನಮ್ಗೆ ಏನ್ ಬರ್ತಾ ಇದೆ ಆನ್ಸರ್ 76,750 ಬರುತ್ತೆ. ಸೊ ಈ ರೀತಿ ಏನ್ ಮಾಡ್ಬೇಕು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಸಹ ನೀವು ಲೆಜರ್ ಅಕೌಂಟ್ಸ್ ನ ಈ ರೀತಿ ನೀವು ಪ್ರಿಪೇರ್ ಮಾಡ್ಬೇಕು. ಸೊ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ಇಂದ ನಿಮ್ಗೆ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇದು ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಕಂಪ್ಲೀಟ್ ವಿಡಿಯೋಸ್ ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು, ಇಲ್ಲಾಂದ್ರೆ ನಿಮ್ಗೆ ಡೌಟ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.